ವೆಲ್ಕಮ್ ಟು ಅಗಡಿ ತೋಟ. ಫ್ರೆಂಡ್ಸ್, ಅಗಡಿ ತೋಟ ಯಾಕೆ ಇಷ್ಟು ಫೇಮಸ್? ಈ ಗುಹೆ ಬಗ್ಗೆ ನೀವು ತಿಳ್ಕೋಬೇಕಾ? ಇಲ್ಲಿ ದೇಶೀಯ ತಂಪು ಪಾನೀಯಗಳು ಹೇಗಿದೆ? ಇಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಟ್ರೆಡಿಷನಲ್ ಫುಡ್ಸ್ ಏನೇನಿದೆ? ಇಲ್ಲಿ ಯಾವ ಯಾವ ಸವಾರಿಗಳಿದೆ? ಇಲ್ಲಿ ಪ್ಲೇಯಿಂಗ್ ಆಕ್ಟಿವಿಟೀಸ್ ಏನೇನಿದೆ? ಇಲ್ಲಿನ ಟಿಕೆಟ್ ಬೆಲೆ ಎಷ್ಟು? ಇಲ್ಲಿ ಮ್ಯೂಸಿಕಲ್ ಚೇರ್, ಟ್ರೆಡಿಷನಲ್ ಡ್ಯಾನ್ಸ್ ಹಾಗೂ ಅನೇಕ ಎಂಟರ್ಟೈನ್ಮೆಂಟ್ಗಳ ಬಗ್ಗೆ ನಾವು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಡ್ವೆಂಚರ್ ಟೂರಿಸ್ಟ್ AAY ಪೇಜ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕುನ್ನೂರಿನ ಅಗಡಿ ತೋಟದಲ್ಲಿದ್ದೀವಿ. ಇದು ತಡಸಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಕುನ್ನೂರು ಗ್ರಾಮದ ಹಚ್ಚ ಹಸಿರಿನ ಪರಿಸರದಲ್ಲಿರುವ ಅಗಡಿ ತೋಟವನ್ನು 2000 ಇಸ್ವಿಯಲ್ಲಿ ಶ್ರೀ ಜಯದೇವ್ ಅಗಡಿಯವರು ಸಾವಯವ ಕೃಷಿಯನ್ನು ಜನಪ್ರಿಯಗೊಳಿಸಲು, ಭಾರತೀಯ ಸಂಸ್ಕೃತಿ, ಸಂಪ್ರದಾಯ ಮತ್ತು ನೈಸರ್ಗಿಕ ಸಾವಯವ ಆಹಾರ ಸಂಸ್ಕೃತಿಯನ್ನು ಶಿಕ್ಷಣ ಮಾಡಲು, ನಗರ ಜನರಲ್ಲಿ ಜಾಗೃತಿ ಮೂಡಿಸಲು ಮತ್ತು ಸಾವಯವ ಆಹಾರಕ್ಕಾಗಿ ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸಲು ಗ್ರಾಮೀಣ ರೈತರಿಗೆ ಸಹಾಯ ಮಾಡಲು ನಿರ್ಮಿಸಿದರು. ನಂತರ 2017ರಲ್ಲಿ ಮೌಲ್ಯವರ್ಧನೆಯಾಗಿ ಮತ್ತು ಕೃಷಿಯನ್ನು ಹೆಚ್ಚು ಸ್ವಾವಲಂಬನೆಯನ್ನಾಗಿ ಮಾಡಲು, ಹೆಚ್ಚುವರಿ ಆದಾಯವನ್ನು ಗಳಿಸಲು ಈ ಪ್ರದೇಶದ ಭೌಗೋಳಿಕ ಸೂಚಕವಾಗಿರುವ ವಿಶೇಷ ಅಧಿಕೃತ ಉತ್ತರ ಕರ್ನಾಟಕದ ಜನಾಂಗೀಯ ಆಹಾರವನ್ನು ನೀಡಲು ಪ್ರಾರಂಭಿಸಿದ್ದಾರೆ. ಇಲ್ಲಿ ಇಡೀ ದಿನ ಅನಿಯಮಿತ ಪ್ರಮಾಣದಲ್ಲಿ ವಿವಿಧ ವಸ್ತುಗಳನ್ನು ನೀಡುತ್ತಾರೆ. ಸ್ವಾಗತ ಪಾನೀಯವಾಗಿ ಹಣ್ಣಿನ ರಸದಿಂದ ಪ್ರಾರಂಭಿಸಿ ವಿವಿಧ ಕಾಲೋಚಿತ ನೈಸರ್ಗಿಕವಾಗಿ ಬೆಳೆದ ಮತ್ತು ಮಾಗಿದ ಹಣ್ಣುಗಳು, ನೈಸರ್ಗಿಕ ನಿಂಬೆ ಚಹಾದೊಂದಿಗೆ ರಾಗಿ ಆಧಾರಿತ ಉಪಹಾರ, ರಾಗಿ ಮಾಲ್ಟ್, ಹುಣಸೆ ಚಿಗಳಿ, ಕಬ್ಬಿನ ರಸ, ಉತ್ತರ ಕರ್ನಾಟಕದ ತಿನಿಸು, ಮಧ್ಯಾಹ್ನದ ಊಟ, ಬೆಣ್ಣೆ, ಹಾಲು, ಟೀ, ಕಾಫಿ ಎಲ್ಲವೂ ಇಲ್ಲಿ ಸಿಗುತ್ತವೆ. ಶ್ರೀ ಜಯದೇವ್ ಅಗಡಿ ಮೂಲತಃ ಸಾವಯವ ಕೃಷಿಯತ್ತ ಒಲವು ಹೊಂದಿರುವ ಪ್ರಗತಿಪರ ರೈತ. ಗೋಡಂಬಿ ಮತ್ತು ಅಡಿಕೆ ಪ್ರಮುಖ ಕೃಷಿಯೊಂದಿಗೆ 40 ಎಕರೆ ಪ್ರದೇಶದಲ್ಲಿ ಹರಡಿರುವ ಅಗಡಿ ತೋಟ ಸಂಸ್ಕೃತಿ ಮತ್ತು ಸಂಪ್ರದಾಯದೊಂದಿಗೆ ಸಾವಯವ ಕೃಷಿಯಿಂದ ಆರೋಗ್ಯವಾಗಿರಿ ಎಂಬ ಮಂತ್ರವನ್ನು ನಂಬುತ್ತದೆ. ಕೃಷಿ, ತೋಟಗಾರಿಕೆ, ಕೃಷಿ ಅರಣ್ಯ, ಲೈವ್ ಸ್ಟಾಕ್, ಕೃಷಿ ಮೌಲ್ಯವರ್ಧನೆ, ಗ್ರಾಮೀಣ ಕೃಷಿ, ಗ್ರಾಮೀಣ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಂತಹ 5 ಅಂಶಗಳೊಂದಿಗೆ ಈ ಫಾರ್ಮ್ ಅನ್ನು ಜೋಡಿಸಲಾಗಿದೆ. ಇಲ್ಲಿಗೆ ಬಂದ ಸಂದರ್ಶಕರಿಗೆ ಹಳ್ಳಿ ಸಂಸ್ಕೃತಿ, ಸಂಪ್ರದಾಯ ಮತ್ತು ಆರೋಗ್ಯಕರ ಆಹಾರ ಪದ್ಧತಿಯ ಜೀವನ ಶೈಲಿಯನ್ನು ಸ್ವಂತವಾಗಿ ಅನುಭವಿಸಲು ತರಬೇತಿ ನೀಡಲಾಗುತ್ತದೆ. ಅಳಿವಿನಂಚಿನಲ್ಲಿರುವ 1000ಕ್ಕೂ ಹೆಚ್ಚು ವಿವಿಧ ಔಷಧೀಯ ಸಸ್ಯಗಳು ಇಲ್ಲಿ ನೆಡಲಾಗಿದೆ. ಅಂತಿಮ ಉತ್ಪನ್ನಕ್ಕೆ ಕಾರಣವಾಗುವ ಮುಂದಿನ ಪ್ರಕ್ರಿಯೆಗಾಗಿ ಪ್ರತಿ ತ್ಯಾಜ್ಯವನ್ನು ಇನ್ಪುಟ್ಗೆ ಬಳಸುವ ವಿಧಾನಗಳಲ್ಲಿ ಈ ಫಾರ್ಮ್ ತನ್ನಲ್ಲಿ ಅಳವಡಿಸಿಕೊಂಡಿದೆ. ಮೆಕ್ಕೆಜೋಳ, ಸೋಯಾಬೀನ್ ಮತ್ತು ಭತ್ತದ ಕೃಷಿಯ ಹೊರತಾಗಿ ಬದನೆ, ಟೊಮೊಟೊ, ಬೀನ್ಸ್ ಮತ್ತು ಕೊತ್ತಂಬರಿ ಮುಂತಾದ ತರಕಾರಿಗಳನ್ನು ಬೆಳೆಯಲಾಗುತ್ತದೆ. ಕಳೆದ 13 ವರ್ಷಗಳಿಂದ ಇಡೀ ಜಮೀನನ್ನು ಸಾವಯವ ಗೊಬ್ಬರಗಳೊಂದಿಗೆ ನಡೆಸಿಕೊಂಡು ಬಂದಿದ್ದಾರೆ. ಜೀವಾಮೃತ, ಬ್ರಹ್ಮಾಸ್ತ್ರ, ಪಂಚಗವ್ವ ಮತ್ತು ಇತರೆ ಸಾವಯವ ಕೀಟ ನಿಯಂತ್ರಣದ ಔಷಧಿಯನ್ನು ಇಲ್ಲಿ ಬಳಸಲಾಗುತ್ತದೆ. ಅಗಡಿ ಫಾರ್ಮ್ ಎಲ್ಲಾ ಅಂತರ್ಗತ ಒಳಹರಿವಿನೊಂದಿಗೆ ಸ್ವಯಂ ಸುಸ್ಥಿರ ಕೃಷಿಯನ್ನು ಅನುಸರಿಸುತ್ತದೆ ಮತ್ತು ಲಾಭದಾಯಕತೆಗೆ ಕಾರಣವಾಗುತ್ತದೆ. ಉತ್ತರ ಕರ್ನಾಟಕ ಶೈಲಿಯ ಅನಿಯಮಿತ ಆಹಾರವನ್ನು ಇಡೀ ದಿನದ ಪ್ಯಾಕೇಜ್ನಲ್ಲಿ ನೀಡುವುದು ಅಗಡಿ ತೋಟದ ಮುಖ್ಯ ಉದ್ದೇಶವಾಗಿದೆ. ಅದರೊಂದಿಗೆ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯದ ಬಗ್ಗೆ ಜನರಿಗೆ ತಿಳಿಸಲು, ಅತಿಥಿಗಳಿಗೆ ಪೂರಕವಾಗಿ ನಾವು ಹಳ್ಳಿಯ ಜೀವನ ಶೈಲಿಯ ಸ್ವಯಂ ಅನುಭವದ ಆನಂದವನ್ನು ಪಡೆಯುತ್ತೇವೆ. ಉತ್ತರ ಕರ್ನಾಟಕದ ಆಹಾರವನ್ನು ಪ್ರಚಾರ ಮಾಡುವುದು ಅಗಡಿ ತೋಟದ ಉದ್ದೇಶವಾಗಿದೆ. ಇಲ್ಲಿ ಯಾವುದೇ ಹೊರಗಿನ ಆಹಾರವನ್ನು ಒಳಗಡೆ ಅನುಮತಿಸುವುದಿಲ್ಲ, ಏಕೆಂದರೆ ಇಲ್ಲಿ ದಿನವಿಡೀ ಅನಿಯಮಿತ ಪ್ರಮಾಣದಲ್ಲಿ ವಿವಿಧ ವಸ್ತುಗಳನ್ನು ನೀಡಲಾಗುತ್ತದೆ. ಆಹಾರ ಮತ್ತು ಅತಿಥಿ ಸೇವೆ ಇಲ್ಲಿ ಕಡ್ಡಾಯವಾಗಿರುತ್ತದೆ. ಉಳಿದ ಅನುಭವಗಳು ಕೇವಲ ಇದಕ್ಕೆ ಪೂರಕವಾಗಿದೆ.
ಶುದ್ಧ ಗಾಳಿ, ನೀರು, ಬೆಳಕು ಮತ್ತು ಆಹಾರದೊಂದಿಗೆ ಆರೋಗ್ಯಕರ ಜೀವನವನ್ನು ಉತ್ತೇಜಿಸುವುದರೊಂದಿಗೆ ಇಲ್ಲಿ ಪ್ರಕೃತಿ, ಭಾರತೀಯ ಸಂಸ್ಕೃತಿ, ಸಂಪ್ರದಾಯ ಮತ್ತು ಮೌಲ್ಯಗಳಿಗೆ ಬಹಳ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ತೋಟದಲ್ಲಿ ಧೂಮಪಾನ, ಮದ್ಯಪಾನ, ನಾನ್ ವೆಜ್, ತಂಬಾಕು ಅಥವಾ ಗುಟ್ಕಾ ಮತ್ತು ಯಾವುದೇ ರೀತಿಯ ಗಾಳಿ ತುಂಬಿದ ತಂಪು ಪಾನೀಯಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. Snappy. Ladies and ಶ್ರೀ ಜಯದೇವ್ ಅಗಡಿ ಅವರಿಗೆ ಕರ್ನಾಟಕ ಸರ್ಕಾರವು 2014ರಲ್ಲಿ ಸಮಗ್ರ ಬಹುಬೆಳೆ ಕೃಷಿ ಪದ್ಧತಿಗಾಗಿ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಯಲ್ಲಿ ಅತ್ಯುನ್ನತ ಪ್ರಶಸ್ತಿಯಾದ ಕೃಷಿ ಪಂಡಿತ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಧಾರವಾಡದ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಶ್ರೇಷ್ಠ ಕೃಷಿ ಪ್ರಶಸ್ತಿ, ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಅತ್ಯುತ್ತಮ ತೋಟಗಾರಿಕಾ ರೈತ ಪ್ರಶಸ್ತಿ, UAS ಧಾರವಾಡದಿಂದ ಇನೋವೇಟಿವ್ ಫಾರ್ಮರ್ ಪ್ರಶಸ್ತಿ, ಕರ್ನಾಟಕ ಕೃಷಿ ಸಮಾಜದಿಂದ ಕೃಷಿ ರತ್ನ ಪ್ರಶಸ್ತಿ ಮತ್ತು ದೆಹಲಿಯ ರಾಷ್ಟ್ರೀಯ ಕೃಷಿಕ ರತ್ನ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ. ಆಡಳಿತ ಮತ್ತು NGOಗಳಿಂದ ಅನೇಕ ಪ್ರಶಸ್ತಿಗಳನ್ನು ಇವರಿಗೆ ನೀಡಲಾಗಿದೆ. ಈಗ ಮ್ಯೂಸಿಕಲ್ ಚೇರ್ ಮತ್ತು ಟ್ರೆಡಿಷನಲ್ ಡ್ಯಾನ್ಸ್ ಕಾರ್ಯಕ್ರಮ ಶುರು ಆಗುತ್ತೆ. ಹಲೋ ಚೆಕ್. ಇಲ್ಲಿ ಚೇರ್ ಮೇಲೆ ಕೂತ್ಕೊಂಡಂತ ಮೇಡಮ್ ಸರ್ ಪ್ಲೀಸ್ ಎಲ್ಲರೂ ಚೇರ್ ಮೇಲೆ ಬಂದು ಕೂತ್ಕೋಬೇಕು. ನಿಮಗೋಸ್ಕರ ಮ್ಯೂಸಿಕಲ್ ಚೇರ್ ಸ್ಟಾರ್ಟ್ ಆಗ್ತಾ ಇದೆ. ಈ ಮ್ಯೂಸಿಕಲ್ ಚೇರ್ ಆದ ನಂತರ ಬೇರೆ ಬೇರೆ ಆಕ್ಟಿವಿಟೀಸ್ ಕೂಡ ಇರುತ್ತೆ. ಪ್ಲೀಸ್ ಎಲ್ಲರೂ ಭಾಗವಹಿಸಬೇಕು. ರನ್ ಮ್ಯೂಸಿಕ್ ಚೇರ್ ರನ್ ಪಾಸ್. ಮೇಡಮ್ ಸರ್ ಚೇರ್ ಟಚ್ ಮಾಡಂಗಿಲ್ಲ ಯಾರು, ಪ್ಲೀಸ್ ಓಡ್ತಾ ಇರಬೇಕು. ರನ್. ಓಕೆ ಫಾಸ್ಟ್ ಒನ್ ಸರ್ಕಲ್ ಇದೆ, ಫಾಸ್ಟ್ ರನ್. ಓಕೆ ಔಟ್ ಆದಂತ ಮೇಡಮ್ ಸರ್ ಜೋರ ಕುಂಬರು ಮಾಡಿದ ಕೊಡನವ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ, ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ, 639 ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ, ಹಿಂಗ ಬರಲುವ ನಿದ್ದಿಯವನದಾಗೆ ನೆಂದಿನ ನಿಂಗ ತಂದೇನ ತಂಗಿ ನೀರಿಗೆ ಬಂದೇನ. ಸಂಗೀತದ ಕುರ್ಚಿ ಮತ್ತು ಸಾಂಸ್ಕೃತಿಕ ನೃತ್ಯದ ನಂತರ ಸಂಜೆ ಲಘು ಉಪಹಾರವನ್ನು ಸಹ ಇಲ್ಲಿ ನೀಡಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಮತ್ತೊಂದು ಸುಂದರವಾದ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.